ಎಲ್ಲ ವೀಕ್ಷಕರಿಗೆ ನಮಸ್ಕಾರ. SSLC ಪಾಸಾದವರಿಗೊಂದು ಉದ್ಯೋಗದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ITBPಯಲ್ಲಿ ಇಂಡಿಯನ್ ಟಿಬೆಟಿಯನ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಲ್ಲಿ ಒಂದಿಷ್ಟು ಚಾಲಕ ಪೊಲೀಸ್ ಹುದ್ದೆಗಳು ಖಾಲಿವೆ. ಅವುಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಹುದ್ದೆಗಳ ವಿವರ ನೋಡೋದಾದರೆ ಹುದ್ದೆಯ ಇಲಾಖೆ ಹೆಸರು ಇಂಡೋ ಟಿಬೆಟಿಯನ್ ITBPಯಲ್ಲಿ ಹುದ್ದೆಗಳು ಒಟ್ಟು 545 ಇವೆ. ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗುತ್ತೆ. ಭಾರತದಾದ್ಯಂತ ಎಲ್ಲಾದರೂ ಕೂಡ ನಾವು ಅರ್ಜಿಯನ್ನು ಸಲ್ಲಿಸಬಹುದು. ಈ ಅರ್ಜಿಯನ್ನು ಸಲ್ಲಿಸಬೇಕಾದರೆ ಅಭ್ಯರ್ಥಿಗಳು ಯಾವೆಲ್ಲ ಅರ್ಹತೆಯನ್ನು ಹೊಂದಿರಬೇಕಂತಂದರೆ ಸರ್ಕಾರದಿಂದ ಮಾನ್ಯತೆ ಪಡೆದಂತಹ ಸಂಸ್ಥೆಯಿಂದ SSLCಯನ್ನು ಮುಗಿಸಿರಬೇಕು ಮತ್ತು ಡ್ರೈವಿಂಗ್ ಲೈಸೆನ್ಸನ್ನು ಆ ಅಭ್ಯರ್ಥಿ ಹೊಂದಿರಬೇಕಾಗುತ್ತೆ. ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಮುಖ್ಯವಾಗಿ ಎಷ್ಟು ವಯೋಮಿತಿ ಇರೋದು ಬೇಕನ್ನೋದಾದರೆ ಸಾಮಾನ್ಯವಾಗಿ ಅವನಿಗೆ 21 ವಯಸ್ಸು ಪೂರ್ಣ ಆಗಿರಬೇಕು, 27 ವರ್ಷದ ಒಳಗಡೆ ಇರಬೇಕಾಗುತ್ತೆ. ಇಲ್ಲಿ ಬೇರೆ ಬೇರೆ ಕ್ಯಾಟಗರಿ ಅವರಿಗೆ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಅನ್ನೋದನ್ನು ನಾವು ನೋಡಬಹುದು. ಮತ್ತು ಆಮೇಲೆ ಅರ್ಜಿ ಸಲ್ಲಿಸಬೇಕಾದ್ರೆ ಅಭ್ಯರ್ಥಿಗಳು ಅದರಲ್ಲಿ OBC ಮತ್ತು ಜನರಲ್ ಅಭ್ಯರ್ಥಿಗಳಿಗೆ 100 ರೂಪಾಯಿ ಆದರೆ SC/ST ಅಭ್ಯರ್ಥಿಗಳಿಗೆ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ ಅನ್ನೋದನ್ನು ನಾವು ನೋಡಬಹುದು. ಅದೇ ರೀತಿ ಆಯ್ಕೆ ವಿಧಾನ, ಅರ್ಜಿಯನ್ನು ಸಲ್ಲಿಸಿದ ನಂತರ ಹೇಗೆ ಆಯ್ಕೆ ಮಾಡ್ತಾರೆ ಅಂತಂತಂದರೆ ದೈಹಿಕ ಪರೀಕ್ಷೆ, ಲಿಖಿತ ಪರೀಕ್ಷೆ ಇವೆರಡರ ನಂತರ ಡಾಕ್ಯುಮೆಂಟ್ರಿ ಪರಿಶೀಲನೆ ಅಥವಾ ನಿಮ್ಮ ದಾಖಲಾತಿಗಳ ಪರಿಶೀಲನೆ ಮಾಡುವ ಮುಖಾಂತರ ಆಯ್ಕೆಯನ್ನು ಮಾಡ್ತಾರೆ. ಜೊತೆಗೆ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಅವರು ಮಾಡ್ತಾರೆ. ಅರ್ಜಿ ಸಲ್ಲಿಸುವ ಪ್ರಾರಂಭದ ದಿನಾಂಕ ಅಕ್ಟೋಬರ್ 8, 2024 ಆದರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 6 ನವಂಬರ್ 2024 ಆಗಿರುತ್ತೆ. ಈ ಮಾಹಿತಿಯನ್ನು ಅಧಿಕೃತವಾಗಿ ನಾವು ವೆಬ್ಸೈಟಿಂದ ಹೊರಡಿಸಿರುವಂಥ ನೋಟಿಫಿಕೇಷನ್ ಅಥವಾ ಅಧಿಸೂಚನೆಯನ್ನು ನಿಮಗೆ ಮಾಹಿತಿ ಖಚಿತತೆಗಾಗಿ ನಾವು ಇಲ್ಲಿ ಹಾಕಿದ್ದೀವಿ. ನೀವು ಅದನ್ನು ನೋಡ್ಬೋದು ಕೂಡ. ಈ ಥರದ ಹೆಚ್ಚು ಉದ್ಯೋಗ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ಉದ್ಯೋಗ ಮಾಹಿತಿಯನ್ನು ಹೆಚ್ಚು ಜನರಿಗೆ ಶೇರ್ ಮಾಡುವ ಮುಖಾಂತರ ಒಂದು ಸಣ್ಣ ಅಳಿಲು ಸೇವೆಯನ್ನು ನಾವೆಲ್ಲ ಮಾಡೋಣ. ಇದು ಪ್ರಮುಖ ಮಾಹಿತಿ ಅಂತ ಹೇಳ್ಕೊ ಮತ್ತೆ ಇಂಥ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.